स्वागत है आपका बी न्यूज नेशन में। मैं हूं आबिद हुसैन शेख। बिल कलेक्टर पर ग्राम पंचायत उपाध्यक्ष के पति का गुंडा राज। अफजलपुर तालुका देवल गानगापुर में ग्राम पंचायत के बिल कलेक्टर पर पंचायत उपाध्यक्ष सावित्री बाई का पति गुंडप्पा ने किया जानलेवा हमला। पूरी वारदात हुई कैद सीसीटीवी कैमरे में और 3 अन्य ग्राम सदस्य भी हैं शामिल इस वारदात में। गंभीर रूप से घायल बिल कलेक्टर दस्तगीर साहब नदाफ ने अफजलपुर सर्कल इंस्पेक्टर के सामने लिखवाई पूरी फरियाद। मामला दाखिल किया पुलिस थाने में। बिल कलेक्टर के समर्थन में ग्राम पंचायत के कर्मचारियों ने रास्तों पर उतरकर इस घटना की निंदा करते हुए विरोध प्रदर्शन करके कर्मचारी पर हुई हमले को लेकर आक्रोश व्यक्त किया। ಗ್ರಾಮ ಪಂಚಾಯತ್ ನೌಕರರ ಸಂಘಕ್ಕೆ ಗ್ರಾಮ ಪಂಚಾಯತ್ ನೌಕರರ ಸಂಘಕ್ಕೆ ಸಿಐಟಿಯು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘಕ್ಕೆ 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 ಸಿಐಟಿಯು ಹೋಗಿದ್ದು ಫೋನ್ ಮಾಡಿದಾಗ ನಾನು ಹೋದೆ. ಅಲ್ಲಿ ಯಾರೂ ಇರಲಿಲ್ಲ. ನಾನು ನೋಡಿದಾಗ ಉಪಾಧ್ಯಕ್ಷರ ಗಂಡ ಅಲ್ಲಿದ್ದರು. ಆಮೇಲೆ ಶ್ರೀಪಾದ್ ಮಾಡಿ ಶ್ರೀಮಂತ್ ಕಾಂಬೆ ಅವರಿಗೆಲ್ಲ ಕೇಳಿದೆ ಯಾಕೆ ಏನಾಗಿದೆ ಕೇಳಿದ್ರೆ ಅವರಿಗೆ ನಾನು ನೇರವಾಗಿ ಕೇಳಿದೆ ಇಲ್ಲ ಏನೋ ಪ್ರಾಬ್ಲಮ್ ಇಲ್ಲ ಏನೋ ಜಗಳ ಆಗಿದೆ ಅವರು ಬೇರೆ ಬಂದು ಹೊಡೆದಾರೆ ಅಂತ ಹೇಳಿದ್ರು. ಅದೆಲ್ಲ ನಾವು ಹಿಂದೆ ವಿಚಾರಣೆ ನೋಡಿದಾಗ ಸುಮಾರು 10-15 ಜನ ಸೇರಿ ದಸಗಿರೋರಿಗೆ ಪ್ರಾಣಾಂತಿಕ ಹಲ್ಲೆ ಮಾಡಿದ್ದಾರೆ. ಅವರು ಇದರಲ್ಲಿ ಅಡ್ಮಿಟ್ಟಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಹೈದರಾಬಾದ್ಗೆ ಕರ್ಕೊಂಡು ಹೋಗಿ ಡಾಕ್ಟರ್ಗಳನ್ನು ಅಡ್ವೈಸ್ ಮಾಡಿದ್ದಾರೆ. ಅದು ತೊಗೊಂಡು ಹೋಗ್ತೀವಿ. ಅದಕ್ಕಿಂತ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು 2 ವರ್ಷ ಆಯಿತು ಇದೇ ರೀತಿ ನಡೆಯುತ್ತೆ ದಸಗಿರೋ ಇವತ್ತು ಅದೇ 2-3 ವರ್ಷದಿಂದ ನಾವಿಲ್ಲಿ ಪ್ರತಿಯೊಂದಕ್ಕೆಲ್ಲ ಅರ್ಜಿ ಕೊಟ್ಟಿದ್ದು ದಸಗಿರೆಲ್ಲ ಬಿಲ್ಲಲ್ಲಿ ಫ್ರಾಡ್ ಮಾಡಿದ್ದಾನೆ ಎನ್ಕ್ವೈರಿ ಮಾಡಿ ಅಂತೇಳಿ ಸುಮಾರು ಸಲ ಎನ್ಕ್ವೈರಿನೂ ಬಂದಿದ್ದು ರೀ. ಎನ್ಕ್ವೈರಿ ಒಳಗೆಲ್ಲ ದಸಗಿರೋ ಅವರು ನಿರಪರಾಧಿ ಅಂತೇಳಿ ಸಾಬೀತಾಗಿದ್ದಾರೆ. ಅದು ಇವತ್ತು ಬಂದಿದ್ದ ಎನ್ಕ್ವೈರಿ ಅವ್ರ ಮೇಲೆ ಇಲ್ಲದೇ ಇದ್ದರೂ ಕೂಡ ಅವ್ರ ಹೆಸರು ವಿನಾಕಾರಣ ದಸಗಿರೋರ್ದು ಎನ್ಕ್ವೈರಿ ಇದೆ ದಸಗಿರೋರಿಗೆ ತೆಗೆದಾಕಿ ಅಂತ ಹೇಳಿಕಲಾಗ ದಸಗಿರೋರು ನಂದೆಲ್ಲ ಎನ್ಕ್ವೈರಿ ಕಮಿಷನ್ ಮುಗಿದಿದೆ ಮತ್ತೆ ಎನ್ಕ್ವೈರಿ ಅಂತೇಳಿ ದಸಗಿರು ಕೇಳಿದಾಗ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇವತ್ತು ಅವ್ರು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾರೆ. ತಾವು ತಮ್ಮ ಮೀಡಿಯಾ ವತಿಯಿಂದ ಅವರಿಗೆ ನ್ಯಾಯ ದೊರಕಿಸ್ಬೇಕಂತ ನಾನು ಮನವಿ. ನನ್ನ ಹೆಸರು ದಿಗಂಬರ್ ಕರಜ್ಗಿ. ಸಂತೋಷ್ ಅಡಿಗೇರಿ ಮತ್ತು ಶ್ರೀಪಾದ್ ಮಾಡ್ಗೆ ಸಾಧು ಕಾಂಬಳೆ ಶ್ರೀಮಂತ್ ಕಾಂಬಳೆ ಅಂತ ಇವರು ಒಂದು 20-30 ಜನರಿಗೆ ಎಟ್ ಎ ಟೈಮ್ ಕರ್ಕೊಂಡು ಬಂದು ಪ್ರಾದೇಶಿಕ ಆಯುಕ್ತರ ಕಚೇರಿ ಅಧಿಕಾರಿಗಳ ಎದುರಲ್ಲಿ ಎಲ್ಲ ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ರು ಕೇಳಲಾರ್ದೇ ಪದೇ ನಮ್ಮ ಬಿಲ್ ಕಲೆಕ್ಟರ್ಗಳಿಗೆ ಅರ್ಥ ಕೊಡೋದು ಕೇಳ್ತಾರೆ. ತಿಂಗಳಿಗೆ 1 ಲಕ್ಷ 1.5 ಲಕ್ಷ ಕೊಡಬೇಕು. ಮತ್ತು ನನಗೂ ಅದೇ ಬಾರಿ ಭಾಳಷ್ಟು ಸಲ ನನಗೂ ಗುಂಡಾಗರ್ದಿ ಮಾಡಿಕೆರೆ ರೊಕ್ಕ ಕೇಳಿದ್ರು ನಾನು ರೊಕ್ಕ ಕೊಟ್ಟಿದ್ರು ಕೊಡಲಾರದ ಉದ್ದೇಶ ಇವತ್ತು ಮತ್ತೆ ಬಂದು ಕೇಳಿದ್ರೆ ಏನಾರೇ ಒಂದು ಕುತಂತ್ರ ಎಬ್ಬಿಸಿ ಕೇಳಿದ್ರೆ ಆ ಬಿಲ್ ಕಲೆಕ್ಟರ್ ನದಾಫ್ ನೀವು ಯಾಕೆ ತೆಗೆದಿಲ್ಲ ನಾ ಬಾರ್ ಹೇಳಿದ್ದೀನಿ ಅದು ತೆಗೆಯೋ ಹಕ್ಕು ನನಗಿಲ್ಲ. ಬಾಡಿಗೆ ಅದ 13 ಬಾರ್ ಯಂತ್ರದಾಗಿದ್ದರೆ ಪಿಡಿಯೋಗಿತ್ತು 13 ಬಾರ್ ಬಂದು ಅಂತಾರೆ ಯಾವುದೇ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಗಿರ್ತದೆ ಅಂತ ಹೇಳಿದರು. ಬಟ್ ಯಾವುದೂ ಕೆಲಸನೇ ಮಾಡಿಬಿಡ್ಸಲಾಗ್ಯಾರ ಪಂಚಾಯತಿ ಒಳಗೆ 4 ತಿಂಗಳ ಸತತವಾಗಿ ಒಟ್ಟು ಕಿರಿಕಿರಿ. ಮತ್ತು ಅದು ಸಿಬ್ಬಂದಿಗಳಿಗೆ ಸುಳ್ಳು ಅವ್ರದ್ದೇ ಸಿಬ್ಬಂದಿ ಕಸ ಹುಡುಗರಿಗೆ ಅದು ಹಿಂದಾಗಿದ್ದ ಕಥೆ ಅದು 3 ವರ್ಷ 7-8 ವರ್ಷದಿಂದ 3 ವರ್ಷ ತನಕ ಪೇಮೆಂಟ್ ಕೊಟ್ಟಿಲ್ಲ. ಈಗ ನಾವು ಬಂದ ಮೂಲಕ 4 ತಿಂಗಳಾಯಿತು
3 ತಿಂಗಳು ಪೇಮೆಂಟ್ ಕ್ಲಿಯರ್ ಮಾಡೀನಿ, ಇನ್ನೇನು 1 ತಿಂಗಳು ಬಾಕಿ ಅದ ಮಾಡಿಕೊಡ್ತೀನಿ, ನೀವು ಸರಿಯಾಗಿ ಕೆಲಸ ಮಾಡಂತೀನಿ. ಸಿಬ್ಬಂದಿಗಳಿಗೆ ಯಾವುದೇ ಕೆಲಸಕ್ಕೆ ಹೋಗಬೇಡ ಅಂತ 32 ಸಿಬ್ಬಂದಿಗಳಿಗೆ ಅವ್ರಿಗೆಲ್ಲ ಚೂ ಬಿಟ್ಟು ಬಂದು ಇವತ್ತು ಏಕಾಏಕಿ ನಾವು ಸುಳ್ಳಿರು ಅಂತ ಹೇಳಿದ್ರು ಬಂದು ಕೇಳಿದ್ರೆ ಅವರು ನಮ್ಮ ನದಾಪ ಬಿಲ್ ಕಲೆಕ್ಟ್ರಿಗೆ ಬಂದು ಕೇಳಿದ್ರೆ ಆ ಕಡೆ ಆಫೀಸರಿಂದ ಹೋಗಿ ಕೇಳಿದ್ರೆ ಎಲ್ಲಿಗೆ ಹಟ್ಟಿಗೆ ಬೂದಿ ಕೇಳಿದ್ರೆ ಬರ್ತಕ್ಕಂಥ ದೇವಸ್ಥಾನ ಕೇಳಿದ್ರೆ ಸಾವು ಮತ್ತಿನ ಬಗ್ಗೆ ಸರ್ ಯಾರು ಹೊಡೆದ್ರು ಸರ್? ಅದೇ ಗುಂಡಪ್ಪ ಹೊಸಮನಿ ಮತ್ತು ಸಂತೋಷ್ ಬಡಗೇರಿ ಹಾಗೂ ಶ್ರೀಪಾದ್ ಮಾಳಿಗೆ ಏನಲ್ಲ ಸರ್ ಅವರು? ಇವರು ಸದಸ್ಯರು ಸಂತೋಷ್ ಬಡಗೇರಿ ಸದಸ್ಯರು, ಗುಂಡಪ್ಪ ಹೊಸಮನಿ ಮಿಸಸ್ ಉಪಾಧ್ಯಕ್ಷರು ಮತ್ತು ಇವರು ಇನ್ನಿತರೆ ಅವರು ಸಹವರ್ತಿಗಳು ಬಂದು ಕೇಳಿದ್ರೆ ಈ ರೀತಿಯಾಗಿ ಪಂಚಾಯತಿಯಾಗ ದುರ್ನಾಟಕ ಇವು RC ಆಫೀಸ್ನಿಂದ ನಮಗೆ ಫೋನ್ और खबरों के लिए देखते रहिए बी न्यूज़ नेशन।